ವಿಜಯಪುರ ಜಿಲ್ಲೆಯನ್ನು ಹೊರತುಪಡಿಸಿದರೆ ಏನು ಅತಿ ಹೆಚ್ಚಾಗಿ ದ್ರಾಕ್ಷಿ ಬೆಳೆಯನ್ನು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಬೆಳೆಯುತ್ತಿರುವಂತಹದ್ದು. ಈಗ ನಾವು ಸದ್ಯ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ತೆಲ್ಸಂಗ್ ಗ್ರಾಮದಲ್ಲಿ ಇರುವಂತಹದ್ದು. ನೀವು ದೃಶ್ಯಾವಳಿಗಳು ನೋಡ್ಬೋದು. ಏನು ಈಗಾಗಲೇ ಏನು ದ್ರಾಕ್ಷಿ ಬೆಳೆಗಳು ಒಣಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಸಮಯಕ್ಕೆ ಸರಿಯಾಗಿ ಏನು ಮಳೆ ಆಗದೇ ಇರುವ ಹಿನ್ನೆಲೆಯಲ್ಲಿ ಏನು ಬೆಳವಣಿಗೆಯಲ್ಲೂ ಸಹಿತ ಕುಂಠಿತವಾಗ್ತಾ ಇದೆ. ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಅಂದರೆ ಬೆಳಗಾವಿಯ ಕಟ್ಟ ಕಡೆಯ ಗ್ರಾಮ ಆಗಿರುವಂತಹ ಏನು ತೆಲ್ಸಂಗ್ ಗ್ರಾಮ, ಈ ಗ್ರಾಮದಲ್ಲಿ ಅತಿ ಹೆಚ್ಚಾಗಿ ಒಂದು ದ್ರಾಕ್ಷಿ ಬೆಳೆಯನ್ನು ಬೆಳೀತಾರೆ. ಇಲ್ಲಿ ಪ್ರಮುಖವಾಗಿ ನೋಡೋದಾದರೆ ಇವರ ಮೂಲ ಬೆಳೆಯೂ ಕೂಡ ದ್ರಾಕ್ಷಿಯಾಗಿದೆ. ಅದೇ ರೀತಿಯಾಗಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಸ್ಥಳೀಯರು ಕೂಡ ಇದ್ದಾರೆ. ಏನು ತಾವು ಬೆಳೆದಿರುವಂತಹ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಅದೇ ರೀತಿ ಒಣ ದ್ರಾಕ್ಷಿಯನ್ನು ಮಾಡಿರುವಂತಹ ರೈತರಿಗೆ ಬೆಲೆ ಕುಂಠಿತಗೊಳ್ತಾ ಇದೆ. ಹೀಗಾಗಿ ಬೆಳೆಗಾರರಲ್ಲಿ ತೊಂದರೆ ಆಗಿದೆ ಅನ್ನುವಂಥ ಮಾತುಗಳನ್ನು ಈಗಾಗಲೇ ಈ ವಲಯದಲ್ಲಿ ಕೇಳಿ ಬರ್ತಿರುವಂಥದ್ದು. ಸದ್ಯ ನಮ್ಮ ಜೊತೆಗಿದ್ದಾರೆ ರೈತರು, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಈಗ ಇಲ್ಲಿ ಮೂಲ ಬೆಳೆಯಾಗಿರುವಂಥ ದ್ರಾಕ್ಷಿ ಬೆಳೆ 1 ಎಕರೆ ಬೆಳೆ ಬೆಳಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಏನಂತ? ಒಂದು ಸಾಲಿನಲ್ಲಿ 5 ರಿಂದ 6 ಲಕ್ಷ ಖರ್ಚಾಗುತ್ತೆ ಫಸ್ಟ್ ವರ್ಷ. ಪ್ರತಿ ವರ್ಷ ರೆಗ್ಯುಲರ್ ಆಗಿ 4 ಲಕ್ಷ ಖರ್ಚಾಗುತ್ತೆ. ಈಗ ಈ ದ್ರಾಕ್ಷಿ ಬೆಳೆ ಬೆಳೀತೀರಾ, ಎಲ್ಲಿ ಮಾರುಕಟ್ಟೆ ಮಾಡ್ತೀರಾ? ನಮ್ಮ ಮಾರ್ಕೆಟ್ ತಾಸ್ಕೊಂಬುದು ಸಂಗ್ಲಿಲಿದೆ. ನಮ್ಮ ಕರ್ನಾಟಕ ಕ್ಷೇತ್ರದಲ್ಲಿ ಇಲ್ಲಿ ಮಾರ್ಕೆಟ್ ಇಲ್ಲ. ಅಲ್ಲಿ ವಿಜಯಪುರದಲ್ಲಿ ಆನ್ಲೈನ್ ಮಾರ್ಕೆಟ್ ಇದೆ. ಅದು ವ್ಯವಸ್ಥೆ ಸರಿಯಾಗಿಲ್ಲ. ಅದರಿಂದ ರೈತರೆಲ್ಲ, ನಮ್ಮ ಭಾಗದ ರೈತರೆಲ್ಲ ತಾಸ್ಕೊಂಬ ಮತ್ತು ಸಂಗ್ಲಿಯಲ್ಲಿ ಮಾರಾಟ ಮಾಡ್ತಾರೆ. ಯಾಕೆ ಇಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ದ್ರಾಕ್ಷಿ ಬೆಳೀತಾರೆ, ವಿಜಯಪುರ ಜಿಲ್ಲೆಯಲ್ಲೂ ಕೂಡ ದ್ರಾಕ್ಷಿ ಬೆಳೀತಾರೆ, ಯಾಕೆ ಮಾರುಕಟ್ಟೆ ಇದೆ? ಏನು ಎಷ್ಟು ವರ್ಷದಿಂದ ತೊಂದರೆ ಇದೆ ಅಂತ? ಇದು 40 ವರ್ಷದಿಂದ ದ್ರಾಕ್ಷಿ ಬೆಳೀತಿದ್ದಾರೆ ನಮ್ಮ ಸ್ಟೇಟಲ್ಲಿ. ಆವಾಗಿಂದ ಮಾರ್ಕೆಟಿಂಗ್ ವ್ಯವಸ್ಥೆ ನಮ್ಮ ಸ್ಟೇಟಲ್ಲಿ ಇಲ್ಲ. ಅದು ಎಲ್ಲ ಮಾರ್ವಾಡಿ ಮತ್ತು APMC ಮಹಾರಾಷ್ಟ್ರದಲ್ಲಿ ಅಂಡರ್ದಾಗಿ ಕೆಲಸ ಮಾಡ್ತಾರೆ. ಸರ್, ಈಗ ದ್ರಾಕ್ಷಿ ಮಾರಾಟ ಆಗಲಿಲ್ಲ ಅಂದರೆ ನೀವು ಒಣ ದ್ರಾಕ್ಷಿ ಮಾಡ್ತೀರಿ, ಅದರಲ್ಲಿ ಏನಾದರೂ ಪ್ರಾಫಿಟ್ ಬರುತ್ತೆ ಅಂತೇಳಿ ಮಾಡ್ತೀರಾ? ಈಗ ಹೇಗೆ, ಯಾವ ರೀತಿ ಇದೆ ಪ್ರಾಫಿಟ್? ಇದು ದ್ರಾಕ್ಷಿಯಲ್ಲಿ ಟೋಟಲ್ 500 ತಳಿ ಇದೆ. ನಮ್ಮ ಭಾಗದಲ್ಲಿ 20 ತಳಿ ಬೈತಾರೆ. ಮುಖ್ಯವಾಗಿ ನಮ್ಮ ಅಥಣಿ ತಾಲೂಕಲ್ಲಿ ಥಾಮ್ಸನ್ನು, ಮಾಣಿಕ್ ಚೆಮ್ಮಣ್ಣು ಮತ್ತು ಬ್ಲ್ಯಾಕ್ ಶರತ್ತು ಬೈತಾರೆ, ಅನುಷ್ಕಾಂತ್ ಬೈತಾರೆ. ಅದು ಥಾಮ್ಸನ್ ಸೀಡ್ಲೆಸ್ಸು ಒಣ ದ್ರಾಕ್ಷಿಗೆ ಯೋಗ್ಯವಾಗಿದೆ. ಅದರಿಂದ ತಿನ್ನೋದ್ರಿಂದ ಮಕ್ಕಳಿಗೆ ಜ್ಞಾಪಕ ಶಕ್ತಿ, ಆರೋಗ್ಯಕ್ಕೆ ಹೆಲ್ತ್ ಇಶ್ಯೂ ಚೆನ್ನಾಗಿ ಬರುತ್ತೆ. ಅದರಿಂದ ಥಾಮ್ಸನ್ ಸೀಡ್ಲೆಸ್ಸು ಒಳ್ಳೆಯದು. ಸರ್, ಈಗ ಏನು ಪ್ರೈಸ್ ಇದೆ ಅಂತ ಒಣ ದ್ರಾಕ್ಷಿ? ಈಗ ಪ್ರಸ್ತುತ ವರ್ಷ 45 ರಿಂದ 85 ರೂಪಾಯಿ ರೇಟ್ ಇದೆ. ಈ ವರ್ಷ ಭಾಳ ಬೆಲೆ ಬಿದ್ದೋಗಿದೆ. ಅದರಿಂದ ರೈತರು ಕಂಗಾಲಾಗಿದ್ದಾರೆ. ರೈತರಿಗೆ ಬೆಂಬಲ ಬೆಲೆ ಕೊಡೋದ್ರಿಂದ ಸರ್ಕಾರ ಸ್ವಲ್ಪ ಪ್ರಯತ್ನ ಮಾಡ್ಬೇಕು ಇದಕ್ಕೆ. ಈಗ ಡೆಡ್ ಸ್ಟೋರೇಜಲ್ಲಿ ಇಟ್ಟಿದ್ದೀರಾ, ಏನು ಮಾರಾಟ ಮಾಡ್ತಾ ಇದ್ದೀರಾ ಅಂತ? ಅದು ನಮ್ಮ ಅಥಣಿ ತಾಲೂಕಲ್ಲಿ ಒಂದು ಏರೋಸ್ ಇದೆ. ಉಳ್ಕಿದೆಲ್ಲ ಮಹಾರಾಷ್ಟ್ರದಲ್ಲಿ ಏರೋಸ್ ಇದೆ. ಅದರಲ್ಲೆಲ್ಲ ಕೋಲ್ಡ್ ಸ್ಟೋರೇಜ್ ಇಡಬೇಕು. ಇಟ್ಟು ಒಂದು 8-9 ತಿಂಗಳಲ್ಲಿ ಮಾರಾಟ ಮಾಡ್ಬೇಕು ಅದನ್ನು. ಮೊನ್ನೆ ಅಷ್ಟೇ ಏನೋ CM ಬಂದಿದ್ರು ಅಥಣಿಗೆ. ಆಗ ಲಕ್ಷ್ಮಣ್ ಸವದಿ ಅವರು ಕೂಡ ಹೇಳಿದರು, CM ಅವ್ರ ಗಮನಕ್ಕೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಗಮನಕ್ಕೂ ಕೂಡ ತಂದರು, ಈ ಒಣ ದ್ರಾಕ್ಷಿಯನ್ನು ಮಕ್ಕಳಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ. ಇದ್ರ ಬಗ್ಗೆ ಅದು ನಮ್ಮ ರೈತರ ನಿಯೋಗ ಎಲ್ಲ ಹೋಗಿತ್ತು. ಅಂದರೆ CM ಅವ್ರಿಗೆ ಮನೆ ಕೊಟ್ಟಿತ್ತು. ನಮ್ಮ ಶಾಸಕರು ಅದಕ್ಕೆ ಬಗ್ಗೆ ಸ್ಪಂದನೆ ಕೊಟ್ಟಿದ್ದಾರೆ. ನಮ್ಮ ಶಾಸಕರು ಚೆನ್ನಾಗಿ CMಗೆಲ್ಲ ಮನವರಿಕೆ ಮಾಡಿ ಹೇಳಿದ್ದಾರೆ. ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ. ಇನ್ನು ಮುಂದಿನ ದಿನಮಾನದಲ್ಲಿ ಸ್ಕೂಲ್ ಮಕ್ಕಳಿಗೆ ಮತ್ತು ಅಂಗನವಾಡಿ ಮಕ್ಕಳಿಗೆ, ಪ್ರೈಮರಿ ಸ್ಕೂಲಿಗೆ, ಮಿಡ್ಲ್ ಹೈಸ್ಕೂಲಿಗೆ ವಿತ್ ರೋಗಿಗಳಿಗೆ ಸಪ್ಲೈ ಮಾಡುವಂಥ ನಮ್ಮ ಮಹಿಳಾ ಮತ್ತು ಮಕ್ಕಳ ಸಚಿವರು ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ. ಅದು ಶೀಘ್ರವಾಗಿ ಕಾರ್ಯರೂಪಕ್ಕೆ ಬರ್ತಂತೆ ರೈತರ ಆಶಾಭಾವನೆ ಇದೆ. ಏನು ಪಕ್ಕದ ಮಹಾರಾಷ್ಟ್ರದಲ್ಲಿರುವಂತಹ ಒಣ ದ್ರಾಕ್ಷಿಗಳ ರೈತರಿಗೆ ಸರ್ಕಾರ ಅನುಕೂಲ ಆಗಿದೆ. ಏನು ಮಕ್ಕಳಿಗೆ, ಅಲ್ಲಿ ಕಲಿತಿರುವಂತಹ ಮಕ್ಕಳಿಗೆ ಈ ಒಣ ದ್ರಾಕ್ಷಿಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನು ಕರ್ನಾಟಕದಲ್ಲಿ ಒಣ ದ್ರಾಕ್ಷಿಗೆ ಬೆಂಬಲ ನೀಡಬೇಕು, ಮಕ್ಕಳಿಗೆ ಒಣ ದ್ರಾಕ್ಷಿಗಳನ್ನು ನೀಡಿ ಅವರ ಜ್ಞಾಪಕ ಶಕ್ತಿಗೂ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿ ಈಗಾಗಲೇ ಏನು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಗಡಿ ಭಾಗದ ರೈತರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಸುನಿಲ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್, ಚಿಕ್ಕೋಡಿ.